Hello, friends. I hope you all are doing good. I hope everyone is doing good. Welcome back to my channel. Hello, YouTube family. I hope everyone is doing good. ಇವತ್ತು ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಲಸಂದಿ ಕಾಳು ಸಾರು ಮಾಡೋದು ಹೇಳ್ಕೊಡ್ತೀನಿ. ಬಿಕಾಸ್ ಎವ್ರಿ ಡೇ ನಾವು ಬೇಳೆ ಸಾರು ಅದು ಇದು ಸಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಅಲಸಂದಿ ಕಾಳು ಸಾರು ಟ್ರೈ ಮಾಡಿರಿ. ಏನಿಲ್ಲ, ಬ್ರೌನ್ ಮತ್ತು ವೈಟ್ ಅಲಸಂದಿ ಹಿಂದಿನ ದಿನ ಒನ್ ನೈಟ್ ನೆನೆಸ್ಕೋರಿ. ಅಕಸ್ಮಾತ್ ನೆನೆಸೋಕ್ಕೇನು ಮರೆತ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೆನೆಸಿದ್ರೆ ಇನ್ನೂ ಸ್ಮೂತ್ ಬೇಗ ಆಗುತ್ತಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅದನ್ನು ಒಂದು 4 to 5 ವಿಸಲ್ಸ್ ಹಾಕಿ, ವಿಸಲ್ಸ್ ಹಾಕುವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ವಿಸಿಲ್ ಹಾಕಿ, ಆವಾಗ ಒಂದು 4-5 ಇದು ವಿಸಿಲ್ ಆದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ. ಆಮೇಲೆ ಇದು ಕಾಳು ಉಳಿದ್ರೆ ಅಷ್ಟು ರುಚಿ ಬರಲ್ಲ. ಇದನ್ನು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ಮಸ್ತ್ ಆಗ್ತದೆ. ಗ್ರೈಂಡ್ ಮಾಡಬೇಕು ಅದನ್ನು ವಿಸಿಲ್ ಆದಮೇಲೆ ತೆಗೆದುಬಿಟ್ಟು ತಣ್ಣಗೆ ಮಾಡಿ ಆಮೇಲೆ ಗ್ರೈಂಡ್ ಮಾಡ್ಕೊಡಿ. ತುಂಬ ಫೈನ್ ಪೇಸ್ಟ್ ಅಲ್ಲ, ಸ್ವಲ್ಪ ರಫ್ಲಿ ರಾ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಒಂದು ಸ್ವಲ್ಪ ಗ್ರೇನ್ಸ್ ಉಳಿಬೇಕು, ಆ ಥರ ಸ್ಮ್ಯಾಶ್ ಮಾಡ್ಕೊರಿ. ಆಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಇವಾಗ ಒಗ್ಗರಣೆ ಹಾಕೋವಾಗ. ಆಮೇಲೆ ನೋಡಿರಿ, ಇಲ್ಲಿ ಕರಿಬೇವಿನ ಸೊಪ್ಪು ಫೈನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡೀನಿ. ಆನಿಯನ್ ಚಾಪ್ ಮಾಡೀನಿ, ಟೊಮ್ಯಾಟೊ ಆ್ಯಂಡ್ ಇದು ಕೊರಿಯಾಂಡರ್. ಇನ್ನೊಂದು ಸ್ವಲ್ಪ ಕೊರಿಯಾಂಡರ್ ಹಾಕೋಬೋದು, ನಾನು ಲಾಸ್ಟಿಗೆ ಹಾಕ್ತೀನಿ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಸೈಡಿಗೆ ಇಲ್ಲಿ ನಾನು ಗಾರ್ಲಿಕ್ ಮತ್ತು ಜಿಂಜರು ಪೇಸ್ಟ್ ಮಾಡಿ ಜಜ್ಜಿ ಇಟ್ಕೊಂಡೇನಿ. ಸೊ ಇದೆಲ್ಲ ನಮ್ಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಅದನ್ನು ಒಗ್ಗರಣೆ ಹಾಕಕ್ಕೆ ಬೇಕಾಗಿರೋದು ಸಾಸಿವೆ, ಜೀರಿಗೆ, ಕೊರಿಯಾಂಡರ್ ಪೌಡರ್, ಅರಿಶಿನ ಮತ್ತು ಖಾರ ಪುಡಿ. ನಿಮ್ಗೆ ಹೆಂಗೆ ಸ್ಪೈಸ್ ಬೇಕೋ ಅದರ ಪ್ರಕಾರ ನೀವು ಮಾಡ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು. ಸಿಂಪಲ್ ಆಗಿದೆ. ಇದನ್ನೆಲ್ಲ ಒಗ್ಗರಣೆಯಲ್ಲಿ ಹಾಕ್ತೀನಿ, ಬನ್ನಿ ನೋಡೋಣ. ಇದು ನಾನು ಗ್ಯಾಸ್ ಆನ್ ಮಾಡೀನಿ, ಸ್ವಲ್ಪ ಲೋ ಫ್ಲೇಮ್ ಮಾಡೋಣ. ಲೋ ಫ್ಲೇಮ್ ಮಾಡಿ ಇಲ್ಲಿ ಎಣ್ಣೆ ಹಾಕ್ತೀನಿ. ಆ್ಯಕ್ಚುಲಿ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನಾನು ಸ್ವಲ್ಪ ಕಡಿಮೆ ಹಾಕೀನಿ ಬಿಕಾಸ್ ನಾನು ತುಪ್ಪ ಹಾಕಿ ಮಾಡ್ತೀನಿ. ನೀವು ತುಪ್ಪ ಹಾಕಿನೂ ಮಾಡ್ಬೋದು, ಎಣ್ಣೆ ಹಾಕಿನೂ ಮಾಡ್ಬೋದು, ನಿಮ್ಮ ಆಪ್ಷನಲ್ ಇರುತ್ತೆ. ಅಷ್ಟೇ ನಾನು ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಜಾಸ್ತಿ ಇದ್ದರೆ ಚಲೋ. ಆಮೇಲೆ ಸಾಸಿವೆ ಸ್ವಲ್ಪ ಚಟ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ರಿ. ಜೀರಿಗೆ ಹಾಕಿ ನೀವು ಚಾಪ್ ಮಾಡಿರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ರಿ. ಫಸ್ಟ್ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಡ್ರಿ ನೀವು ಚಾಪ್ ಮಾಡಿರೋದು. ಇದು ನೋಡಿರಿ, ಚಾಪ್ ಮಾಡಿರೋದು ಜಿಂಜರ್ ಮತ್ತು ಗಾರ್ಲಿಕ್ ಹಾಕೇನು ನಾನು. ಸ್ವಲ್ಪ ಸ್ಮೆಲ್ ಬಂದಮೇಲೆ, ಅದು ಹಸಿ ಸ್ಮೆಲ್ ಹೋದ್ಮೇಲೆ ಅದೆಲ್ಲ ವೆಜಿಟೇಬಲ್ಸ್ ಏನು ಚಾಪ್ ಮಾಡಿ ಅದನ್ನು ಹಾಕಬೇಕು. ಇದೆಲ್ಲ ಚಾಪ್ ಮಾಡಿರೋದು ಹಾಕಬೇಕು. ಸಿಂಪಲ್ ಇದೆ, ತುಂಬ ಸಿಂಪಲ್ ಇದೆ ಮಾಡೋದು, ಬಟ್ ಅಷ್ಟು ಟೇಸ್ಟ್ ಆಗ್ತದೆ. ಆಮೇಲೆ ಬೇಳೆ ಸಾರು ತಿಂದು ಬೇಜಾರಾಗಿದ್ದರೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಟು ಚೇಂಜ್ ಯುವರ್ ರೂಟೀನ್. ಇದೆಲ್ಲ ಚೆಂದಾಗಿ ಬಾಯ್ಲ್ ಆಗಬೇಕು, ಹಾಗೆವರೆಗೂ ಬಿಡಬೇಕು. ಇದಕ್ಕೆಲ್ಲ ಸ್ವಲ್ಪ ಮಸಾಲ ಹಾಕೋಣ. ಇದರಲ್ಲಿ ನಾನು ಅರಿಶಿನದ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ, ಮತ್ತು ಕಾಶ್ಮೀರಿ ಲಾಲ್ ಮಿರ್ಚ್ ಕಲರ್ಗೆ, ಮತ್ತು ಖಾರದ ಪುಡಿ ಎಲ್ಲನೂ ಹಾಕಿದ್ದೀನಿ. ಸಾಂಬಾರು ಪೌಡರ್ ಎಲ್ಲ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಕೊರಿಯಾಂಡರ್ ಪೌಡರ್ ಹಾಕಿದ್ದೀನಿ, ಜೀರಾ ಪೌಡರ್ ಹಾಕಿದ್ದೀನಿ. ಸೊ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಆ್ಯಕ್ಚುಲಿ ಇದೇನು ಕುದಿಸಿರ್ತೀರಲ್ಲ ಅದರದ್ದೇ ನೀರೇನಿರ್ತದಲ್ಲ ಅದನ್ನು ಹಾಕ್ರಿ. ದ್ಯಾಟ್ ವಿಲ್ ಬಿ ಮೋರ್ ಟೇಸ್ಟ್ ದೆನ್ ದ ನಾರ್ಮಲ್ ವಾಟರ್. ಎಲ್ಲ ಬಾಯ್ಲ್ ಆಗಿಬಿಟ್ಟಿರುತ್ತೆ ಕುಕ್ಕರಲ್ಲಿ. ಸೊ ಅದರದ್ದೆಲ್ಲ ಏನು ಅಂಶ ಇರುತ್ತೆ ಅದೇನು ವೇಸ್ಟ್ ಆಗೋಲ್ಲ. ಬೆಟರ್ ಪುಟ್ ದ್ಯಾಟ್ ವಾಟರ್ ಓನ್ಲಿ. ಆ್ಯಡೆಡ್ ವಾಟರ್ ಮತ್ತೆ ನೀವು ಆಮೇಲೆ ಹಾಕೋಬೋದು. ಇದೇನು ಕಾಳಿದೆ ಅದನ್ನು ನಾನು ಗ್ರೈಂಡ್ ಮಾಡ್ತೀನಿ. ಸ್ವಲ್ಪ ಕಾಳು ತೆಗೆದು ಇಟ್ಕೊಂಡಿದ್ದೆ ನಾನು ಮೇಲೆ ಹಾಕೋಕ್ಕೆ. ಆಮೇಲೆ ಇಲ್ಲ ಅಂದರೆ ಇದು ಫುಲ್ ಪೇಸ್ಟ್ ಮಾಡ್ಬೋದು. ಗ್ರೈಂಡ್ ಆದಮೇಲೆ ಈ ಥರ ಪೇಸ್ಟ್ ಆಗ್ತದೆ, ನುಣ್ಣಗಾಗ್ತದೆ. ಹೊಟ್ಟೆಗೂ ಇದು ಹೆಲ್ದಿ ಇರುತ್ತೆ, ಏನು ಹೊಟ್ಟೆ ನೋವು ಬರಲ್ಲ, ಆರಾಮ್ ಅನ್ನಿಸ್ತದೆ ಊಟ. ತುಪ್ಪ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕದಾಗಿರ್ತದೆ. ಇದನ್ನೆಲ್ಲ ಪೇಸ್ಟ್ ನಾವು ಅಲ್ಲಿ ಒಗ್ಗರಣೆ ಒಳಗೆ ಹಾಕೊಂಡು ಬರ್ರಿ. ಈಗ ಅದೇನು ಒಗ್ಗರಣೆ ಒಳಗೆ ಇದನ್ನೆಲ್ಲ ಗ್ರೈಂಡ್ ಮಾಡಿದ ಪೇಸ್ಟ್ ಎಲ್ಲ ಹಾಕಿದೆ. ಈಗ ಹೆಂಗೆ ಕಾಣ್ತದೆ ಇದು, ಬಟ್ ಇದು ಸ್ಲೋ ಇಡಬೇಕು. ಸ್ವಲ್ಪ ಬಾಯ್ಲ್ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ನೋಡಿರಿ, ನಾನು ಇಲ್ಲೆಲ್ಲ ಹಾಕಿದ ವೆಜಿಟೇಬಲ್ಸ್ ಎಲ್ಲ ಬಂತು, ಎಲ್ಲನೂ ಹಾಕೇನು ನಾನು. ಅದೆಲ್ಲ ಆಲ್ರೆಡಿ ಮಸ್ತ್ ಇದು ಆಗಿತ್ತು, ಕ್ಲೀನ್ ಅಂದ್ರೆ ಫುಲ್ ಬಾಯ್ಲ್ ಆಗಿತ್ತು ವೆಜಿಟೇಬಲ್ಸ್, ಬಟ್ ಸ್ಟಿಲ್ ನಾನು ಹಾಕೇನಿ. ಇದು ಫುಲ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಹೆಂಗಿರ್ತದೆ ಅಂಥೇಳಿ. ಇದು ಬಾಯ್ಲ್ ಆಗಿ ಹೆಂಗಾಗಿದೆ. ಇದು ಆ್ಯಕ್ಚುಲಿ ಸ್ವಲ್ಪ ತಿಳಿ ಇದ್ದರೆ ಒಳ್ಳೆಯದು ಸಾರು, ಬಟ್ ಆ್ಯಸ್ ಪರ್ ಯುವರ್ ಇಂಟ್ರೆಸ್ಟ್ ನೀವು ಹೆಂಗೆ ಮಾಡ್ತೀರಾ ಹಂಗೆ. ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಿದೆ ಇದು. ಇವಾಗ ನಾನು ಇನ್ನೊಂದು ಸ್ವಲ್ಪ ಬೇಕಂದರೆ ನೀರು ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ, ಡಿಪೆಂಡಿಂಗ್ ಆನ್ ಯುವರ್ ನೀಡ್. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಗಾರ್ನಿಷ್ ಮಾಡಿದರೆ ಐ ವಿಲ್ ಶೇರ್ ಯು ಹೆಂಗಿರುತ್ತೆ ಅಂತ. ಸೊ ಫ್ರೆಂಡ್ಸ್, ಇದನ್ನು ನಾನು ಗ್ಲಾಸಲ್ಲಿ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವರ್ಕಿಗೆ ತೊಗೊಂಡು ಹೋಗ್ತಾ ಇರೋದು ಇದು. ಇದರಲ್ಲಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಮತ್ತು ಕೊತ್ತಂಬರಿ ಗಾರ್ನಿಷ್ ಮಾಡಿದ್ರೆ ಭಾರಿ ಮಸ್ತ್ ಟೇಸ್ಟ್ ಇರ್ತದೆ. ಇನ್ನು ನಾನೀಗ ಸ್ವಲ್ಪ ತಣ್ಣಗಾದ್ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ.
And this is my sambar.